ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಕಾವ್ಯನ ಫಂಕ್ಷನ್ಗೆ ನಾನೇ ಕರ್ಕೊಂಡು ಹೋಗೋದು, ಕಾವ್ಯನ ನಿನ್ನಿಂದ ದೂರ ಮಾಡಿ ನಾನು ಹತ್ರ ಆಗ್ತೀನಿ ಅಂತ ಕಾವ್ಯಗೆ ಕಾಲ್ ಮಾಡಿ, ಕಾವ್ಯ ಎಲ್ಲಿದ್ಯಾ, ಹೊರಟ್ಯಾ ಅಂತಾನೆ ಭರತ್. ಇನ್ನೂ ಇಲ್ಲ ಭರತ್, ಮನೇಲಿದ್ದೀನಿ ಅಂತಾಳೆ ಕಾವ್ಯ. ಹೌದಾ, ಹಾಗಿದ್ರೆ ಸ್ವಲ್ಪ ವೆಯ್ಟ್ ಮಾಡು, ನಾನು ನಿಮ್ಮನೆ ರೋಡಲ್ಲೇ ಹೋಗ್ತಿದ್ದೀನಿ, ಹಾಗೆ ನಿನ್ನನ್ನು ಪಿಕ್ ಮಾಡ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತಾನೆ ಭರತ್. ಪರವಾಗಿಲ್ಲ ಭರತ್, ನೀನು ಹೋಗಿರು, ನಾನು ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ, ಸರಿನಾ ಅಂತಾಳೆ ಕಾವ್ಯ. ಸರಿ ಕಾವ್ಯ, ಏನಾದರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡು ಅಂತಾನೆ ಮಹಾದೇವ. ಶ್ಯೂರ್ ಅಂತ ಕಾವ್ಯ ಕಾಲ್ ಕಟ್ ಮಾಡ್ತಾಳೆ. ನಿನ್ನ ಗಂಡನ ಸ್ಟೇಷನ್ನಲ್ಲಿ ಇಟ್ಟವನಿಗೆ ಈ ಕ್ಯಾಬ್ ಒಂದು ಲೆಕ್ಕನ, ನೋಡ್ತಾ ಇರು, ನೀನೇ ನನಗೆ ಕಾಲ್ ಮಾಡ್ತೀಯಾ, ನಾನೇ ನಿನ್ನ ಕರ್ಕೊಂಡು ಹೋಗೋದು ಅಂತ ನಗ್ತಾನೆ ಭರತ್. ಈಚೆ ಕಾವ್ಯ, ಕ್ಯಾಬ್ ಬುಕ್ ಆಯಿತು, ಇನ್ನೊಂದು 5 ನಿಮಿಷದಲ್ಲಿ ಬಂದುಬಿಡ್ತಾರೆ ಅಂತಾಳೆ. ಈಚೆ ಭರತ್ ಕ್ಯಾಬ್ನವನ್ನ ರೋಡಲ್ಲಿ ಅಡ್ಡ ಹಾಕ್ಕೊಂಡು, ಇಲ್ಲೇನೋ ಮಾಡ್ತಿದ್ಯಾ ಅಂತಾನೆ. ಇಲ್ಲೇ ಪಿಕಪ್ ಇತ್ತು, ಬಂದಿದ್ದೆ ಸರ್ ಅಂತಾನೆ ಡ್ರೈವರ್. ಈ ಏರಿಯಾದಲ್ಲಿ ಆಪ್ರೇಷನ್ ನಡೀತಿದೆ, ಯಾರನ್ನು ಪಿಕ್ ಮಾಡಬಾರ್ದು, ಡ್ರಾಪ್ ಮಾಡಬಾರ್ದು ಅನ್ನೋ ಮೆಸೇಜ್ ಬಂದಿಲ್ವೇನೋ ನಿನಗೆ ಅಂತಾನೆ ಭರತ್. ಇಲ್ಲ ಸರ್, ಬಂದಿಲ್ಲ ಅಂತಾನೆ ಡ್ರೈವರ್. ನಡೆಯೋ ಇಲ್ಲಿಂದ, ನಿನಗೆ ಕಾಲ್ ಮಾಡಿದವರಿಗೆ ಫೋನ್ ಮಾಡಿ ಪಿಕಪ್ ಮಾಡ್ತಿಲ್ಲ ಅಂತ ಹೇಳು, ನನ್ನ ಎದುರಿಗೆ ಹೇಳು ಅಂತಾನೆ ಭರತ್. ಆಗ ಡ್ರೈವರ್ ಕಾವ್ಯಂಗೆ ಕಾಲ್ ಮಾಡಿ ಹಾಗೆ ಹೇಳ್ತಾನೆ. ನಂತರ ಅಲ್ಲಿಂದ ಹೋಗ್ತಾನೆ. ಏನು ಮಾಡೋದು ಇವಾಗ, ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಕಾವ್ಯ ಟೆನ್ಷನ್ ಮಾಡ್ಕೋತಾಳೆ. ಆಗ ಕಾವ್ಯ ಭರತ್ಗೆ ಕಾಲ್ ಮಾಡ್ತಾಳೆ. ಹೇಳು ಕಾವ್ಯ, ಪಾರ್ಟಿ ಜಾಗಕ್ಕೆ ತಲುಪಿದ್ಯಾ, ನಾನು ಬರೋದು 15 ನಿಮಿಷ ಆಗುತ್ತೆ ಅಂತ ಹೇಳು ಅಂತ ಭರತ್ ನಾಟಕ ಮಾಡ್ತಾನೆ. ಇನ್ನೂ ನಾನು ಮನೇಲೇ ಇದ್ದೀನಿ ಮಹಾದೇವ, ಬರ್ತಾ ಇಲ್ಲ, ಕ್ಯಾಬ್ ಬುಕ್ ಮಾಡಿದರೆ ಕ್ಯಾನ್ಸಲ್ ಆಗ್ತಿದೆ, ಏನೋ ಪೊಲೀಸ್ ಚೆಕ್ಕಿಂಗ್ ನಡೀತಿದೆ ಅಂದರು. ಭರತ್, ಎಲ್ಲಿದೆಯಾ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಪಿಕ್ ಮೀ ಅಪ್ ಅಂತಾಳೆ ಕಾವ್ಯ. ಅಯ್ಯೋ ಕಾವ್ಯ, ನಾನು ತುಂಬ ದೂರ ಬಂದುಬಿಟ್ಟಿದ್ದೀನಿ ಅಂತಾನೆ ಭರತ್. ಹೌದಾ, ನಾನಿವತ್ತು ಪಾರ್ಟಿಗೆ ಬರೋಕ್ಕಾಗಲ್ಲ ಅನಿಸುತ್ತೆ ಅಂತಾಳೆ ಕಾವ್ಯ. ಹಾಗಂದರೆ ಹೇಗೆ, ಎಲ್ಲರೂ ಸೇರ್ತಿದ್ದೀವಿ, ನೀನಿಲ್ಲ ಅಂದರೆ ಹೇಗೆ, 10 ನಿಮಿಷ ವೆಯ್ಟ್ ಮಾಡು, ನಾನೇ ಬರ್ತೀನಿ ಅಂತಾನೆ ಭರತ್. ಶ್ಯೂರ್, ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ. ಈಚೆ ಸ್ಟೇಷನಲ್ಲಿ ನೀರು ಕ್ಯಾನ್ನ ಚೇಂಜ್ ಮಾಡಿ ಇಡ್ತಾರೆ. ಮಹಾದೇವಂಗೆ ಕಾಲ್ ಬರುತ್ತೆ. ಹಲೋ ಸರ್, ಎಲ್ಲಿದ್ದೀರಾ ಅಂತಾನೆ ಮಹಾದೇವ. ನೀವು ಕಾಲ್ ಮಾಡಿದ್ರಿ, ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಹಾಗಾಗಿ ಕಾಲ್ ರಿಸೀವ್ ಮಾಡಿಲ್ಲ. ಏನಾಯಿತು ಮಹಾದೇವ ಅವರೇ ಅಂತಾರೆ ಲಾಯರ್. ಆಗ ನಡೆದಿರೋದನ್ನು ಮಹಾದೇವ ಹೇಳ್ತಾನೆ. ಮಿಷಿನ್ ನಾನು ಕುಡ್ದಿದೆ ಅಂತ ತೋರಿಸ್ತಿದೆ ಅಂತಾನೆ ಮಹಾದೇವ. ಅದು ಹೇಗೆ ಹಾಗೆ ತೋರ್ಸೋಕ್ಕೆ ಸಾಧ್ಯ, ನೀವು ಕುಡ್ದಿಲ್ಲ ಅಂದರು ಅಂತಾರೆ ಲಾಯರ್. ಅದೇ ಗೊತ್ತಾಗ್ತಿಲ್ಲ, 1 ನಿಮಿಷ ಬಂದು ಹೋಗ್ತೀರಾ ಸರ್ ಅಂತಾನೆ ಮಹಾದೇವ. ಸರಿ, ನಾನು ಬರ್ತೀನಿ, ಬರೋವರೆಗೂ ಪೊಲೀಸ್ ಹತ್ರ ಮಾತಾಡೋಕ್ಕೆ ಹೋಗಬೇಡಿ ಅಂತ ಲಾಯರ್ ಫೋನ್ ಇಡ್ತಾರೆ. ಈಚೆ ಕಾವ್ಯ ಮನೆಯಿಂದ ಹೊರಗಡೆ ಬರ್ತಾಳೆ. ಕಾವ್ಯನ ಹಾಗೆ ನೋಡ್ತಾನೆ ಭರತ್. ಹಾಯ್ ಭರತ್ ಅಂತಾಳೆ ಕಾವ್ಯ. ಹಾಯ್, ನೀನು ಈ ಕಲರ್ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾನೆ ಭರತ್. ಥ್ಯಾಂಕ್ ಯು, ಹೊರಡೋಣ ಅಂತ ಹಿಂದೆ ಕೂತ್ಕೊಳ್ಳೋಕೆ ಹೋಗ್ತಾಳೆ ಕಾವ್ಯ. ಇದೇನು ಕಾವ್ಯ, ಹಿಂದ್ಗಡೆ ಕೂತ್ಕೋತಿದ್ಯಾ, ನನ್ನ ಡ್ರೈವರ್ ಅಂದ್ಕೊಂಡ್ಯಾ ಅಂತಾನೆ ಭರತ್. ನಿನಗೆ ಕಂಫರ್ಟೇಬಲ್ ಇರಲಿ ಅಂತ ಹಿಂದೆ ಕೂತ್ಕೋತಿದ್ದೀನಿ ಅಷ್ಟೇ ಅಂತಾಳೆ ಕಾವ್ಯ. ಮುಂದೆ ಕೂತ್ರೆ ಹರಟೆ ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ ಭರತ್. ಈಗಾಗಲೇ ಲೇಟ್ ಆಗಿದೆ, ಹರಟೆನ ಪಾರ್ಟಿಲಿ ಹೊಡಿಬೋದು ಅಂತ ಕಾವ್ಯ ಹಿಂದ್ಗಡೆ ಕೂತ್ಕೋತಾಳೆ. ಭರತ್ ಮಿರರಲ್ಲಿ ಅವಳ ಮುಖ ತೋರೋ ಹಾಗೆ ಮಿರರ್ನ ತಿರುಗಿಸ್ತಾನೆ. ನಂತರ ಕಾವ್ಯನ ತಿರುಗಿ ನೋಡ್ತಿರ್ತಾನೆ. ಏನಾಯಿತು ಭರತ್, ಯಾಕೆ ತಿರುಗಿ ನೋಡ್ತಿದ್ಯಾ ಅಂತಾಳೆ ಕಾವ್ಯ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ನಿನ್ನ ಮೂಡ್ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಾನೆ ಭರತ್. ಅಂಥದ್ದೇನು ವಿಷಯ ಹೇಳು ಅಂತಾಳೆ ಕಾವ್ಯ. ಈಗ ತಾನೇ ಸ್ಟೇಷನ್ನಿಂದ ಕಾಲ್ ಬಂದಿತ್ತು, ಮಹಾದೇವನ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಿದಾರಂತೆ, ಈಗ ನಾನೇನು ಮಾಡಲಿ ಹೇಳು ಅಂತಾನೆ ಭರತ್. ಮಹಾದೇವ ಸ್ವಲ್ಪ ಹೊತ್ತಿಗೆ ಮೊದಲೇ ಕಾಲ್ ಮಾಡಿದ್ದ, ಅವನು ಬೇಕು ಅಂತ ಈ ಥರ ತಪ್ಪು ಮಾಡೋದಿಲ್ಲ ಭರತ್, ಎಲ್ಲೋ ಮಿಸ್ಟೇಕ್ ಆಗಿರ್ಬೋದು, FIR ಫೈಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕ್ಕಾಗತ್ತಾ, ಇದೊಂದು ಹೆಲ್ಪ್ ಮಾಡು ಅಂತಾಳೆ ಕಾವ್ಯ. ನೀ ನನ್ನ ಬೆಸ್ಟ್ ಫ್ರೆಂಡ್, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು, ಬೇಡ ನಾನು ಈಗಲೇ ಮಾತಾಡ್ತೀನಿ, ಡೋಂಟ್ ವರಿ ಅಂತ ರವಿಗೆ ಕಾಲ್ ಮಾಡಿ, ರೀ ರವಿ, ಮಹಾದೇವ್ ಮೇಲೆ FIR ಹಾಕ್ಬಿಡ್ರಿ, ಈಗಲೇ ಅವನ್ನ ಬಿಟ್ಟು ಕಳಿಸಿ ಅಂತಾನೆ. ಏನು ಸರ್ ಹೇಳ್ತಿದ್ದೀರಾ, ಬಿಡಬೇಕಾ ಅಂತಾರೆ ರವಿ. ಹೌದು ರೀ, ನಾನೇ ಹೇಳ್ತಿದ್ದೀನಿ, ಬಿಟ್ಟು ಕಳಿಸಿ ಅಂತ ಕಾಲ್ ಕಟ್ ಮಾಡ್ತಾನೆ ಭರತ್. ಥ್ಯಾಂಕ್ ಯು ಸೋ ಮಚ್ ಭರತ್ ಅಂತಾಳೆ ಕಾವ್ಯ. ನಿನಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾನೆ ಭರತ್. ಜನ ಹೇಳೋ ಹಾಗೆ ಮಹಾದೇವ ಕೆಟ್ಟವನಲ್ಲ, ಅವನಲ್ಲೂ ಸ್ವಲ್ಪ ಒಳ್ಳೆತನ ಇದೆ ಅಂತಾಳೆ ಕಾವ್ಯ. ಇನ್ನೂ ಅವನ್ನ ಹೊಗಳುತ್ತಿದ್ಯಲ್ಲ ಅಂತ ಭರತ್ ಮನಸಲ್ಲೇ ಯೋಚನೆ ಮಾಡ್ತಾನೆ. ಈಚೆ ರವಿ, ಮಹಾದೇವ ಹೊರಡು ಅಂತಾರೆ. ದೊಡ್ಡ ಉಪಕಾರ ಆಯಿತು, ನಾನು ಬರ್ತೀನಿ ಅಂತ ಮಹಾದೇವ ನಿಂತ್ಕೋತಾನೆ. ಸರ್ ಏನೋ ಮೆಸೇಜ್ ಕಳಿಸಿದಾರಲ್ಲ ಅಂತ ರವಿ ಫೋನ್ ನೋಡಿ, 1 ನಿಮಿಷ ಇರೋ, ಹಾಗೆ ಹೇಳ್ತೀನಿ ಅಂತ ಅಂದ್ಕೊಂಡ್ಯಾ, ಹೋಗಿ ಕೂತ್ಕೋ ಅಂತಾರೆ ರವಿ. ಈಗ ತಾನೇ ಹೋಗಿ ಅಂದ್ರಲ್ಲ, ಮತ್ತೇನಾಯಿತು ಸರ್ ಅಂತಾನೆ ಮಹಾದೇವ. ಈಗ ನನ್ನ ಮೂಡ್ ಬದಲಾಯಿತು, ಹೋಗೋ ಮಾತೇ ಇಲ್ಲ ಅಂತಾರೆ ರವಿ. ಈಚೆ ಮಹೇಶ್ವರಿ, ಬೆಳಿಗ್ಗೆ ಹೋದವರು ಸಂಜೆ ಬಂದಿದ್ದಾರೆ, ಬೆಳಿಗ್ಗೆಯಿಂದ ಅದೇನು ಮಾಡ್ತಿದ್ರು ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತಾರೆ. ಅಲ್ಲ ಅಮ್ಮ, ಅಣ್ಣ ಯಾಕೆ ಹಿಂಗೆ ಬದಲಾದ ಅಂತಾಳೆ ಪೂರ್ವಿ. ಬದಲಾಗಿದ್ದಲ್ಲ ಪೂರ್ವಿ,
ಪ್ರೇಮ ಏನೇನೋ ಮಾಡಿ ನಮ್ಮ ರಾಮ್ ತಲೆ ಕೆಡಿಸಿದಾಳೆ ಅಂತಾನೆ ಕಿಟ್ಟಿ. ಕರೆಕ್ಟಾಗಿ ಹೇಳಿದೆ ಕಿಟ್ಟಿ ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ ರಾಮ್ ಕೊಡಿಸಿ ಸೀರೆನ ಉಟ್ಕೊಂಡು ಒಡವೆ ಹಾಕ್ಕೊಂಡು ಕನ್ನಡಿ ನೋಡ್ತಾ ಸುಂದ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಮಹೇಶ್ವರಿ ತಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದನ್ನು ನೆನ್ಪು ಮಾಡಿಕೊಂಡು ಫೋನ್ ತಗೊಂಡು ರೂಮಿಂದ ಹೊರಗೆ ಬರ್ತಾಳೆ. ಈಚೆ ಮಹೇಶ್ವರಿ ಅವನು ಅವಳನ್ನು ಹೊರಗೆ ಕರ್ಕೊಂಡು ಹೋದ ಮಾತ್ರಕ್ಕೆ ಗಂಡ ಹೆಂಡತಿ ಆಗಲ್ಲ, ಅವ್ರ ಮಧ್ಯೆ ಪ್ರೀತಿನೂ ಇರಬೇಕು ಅಂತಾಳೆ. ಪ್ರೇಮ ಅದನ್ನು ಕೇಳಿಸ್ಕೊತಾಳೆ. ಅಲ್ಲೇ ನಿಂತ್ಕೊಂಡು ಅಪ್ಪಂಗೆ ವಿಡಿಯೋ ಕಾಲ್ ಮಾಡಿ, ಅಪ್ಪ ಇಲ್ಲಿ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಅಂತ ಮಹೇಶ್ವರಿ ಎದುರುಗಡೆನೆ ಬಂದು ನಿಂತ್ಕೊಂಡು, ಇವಾಗ ಸರಿಯಾಗಿ ನೆಟ್ವರ್ಕ್ ಸಿಗ್ತಿದೆ ಅಪ್ಪ, ಹೆಂಗೆ ಕಾಣಿಸ್ತಿದ್ದೀನಿ ಅಂತಾಳೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಮಗಳೇ ಅಂತಾರೆ ಸತ್ಯ. ಅಮ್ಮನ ಕರೆದು ನಿನ್ನ ಪಕ್ಕ ಕೂರಿಸ್ಕೊ ಅಂತಾಳೆ. ಆಗ ಸತ್ಯ ಶಾರದನ ಕರೆದು ವಿಡಿಯೋ ಕಾಲ್ ತೋರಿಸ್ತಾರೆ. ಅಪ್ಪ ಅಮ್ಮ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಾಳೆ ಪ್ರೇಮ. ಇದೇನು ಇದು, ಯಾವುದಾದ್ರೂ ಫಂಕ್ಷನ್ಗೆ ಹೊರಟಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ, ನಂದೇ ದೃಷ್ಟಿ ತಾಗುತ್ತೆ ನನ್ನ ಬಂಗಾರಿಗೆ ಅಂತ ದೃಷ್ಟಿ ತೆಗಿತಾರೆ ಶಾರದಾ. ಅಮ್ಮ ಸೀರೆ ಹೇಗಿದೆ ಹೇಳು ಅಂತಾಳೆ ಪ್ರೇಮ. ಅಕ್ಕ ಇವಳೆ ಯಾಕೆ ಹಿಕ್ಕಿರ್ತಿದ್ದಾಳೆ ಅಂತಾನೆ ಕಿಟ್ಟಿ. ನೀನು ಯಾಕೆ ಬಿಡ್ಕೋತಿದ್ಯಾ, ಸುಮ್ಮನೆ ನಿಂತ್ಕೋ ಅಂತಾಳೆ ಮಹೇಶ್ವರಿ. ಅಪ್ಪ ಸೀರೆ ಕಲರ್ ಹೇಗಿದೆ ಅಂತಾಳೆ ಪ್ರೇಮ. ತುಂಬ ಚೆನ್ನಾಗಿದೆ ಮಗಳೇ, ಒಳ್ಳೆ ಕಲರು ಅಂತಾರೆ ಸತ್ಯ. ಈ ಕಲರ್ ಸೀರೆ ಆರಿಸಿದ್ದು ನಿಮ್ಮ ಅಳಿಯನೇ ಅಪ್ಪ, ನನ್ನ ಗಂಡ ರಾಮ್ ಅಂತಾಳೆ ಪ್ರೇಮ. ಸಿಟ್ಟಿಂದ ಮಹೇಶ್ವರಿ ನೋಡ್ತಾರೆ. ಅಮ್ಮ ಅಣ್ಣ ಅವಳಿಗೆ ಸೀರೆ ಕೊಡಿಸಿದನ ಅಂತಾಳೆ ಪೂರ್ವಿ. ಸುಮ್ಮನೆ ನಿಂತ್ಕೋ ಅಂತಾರೆ ಮಹೇಶ್ವರಿ. ಅಯ್ಯೋ ಅಪ್ಪ ಇವತ್ತು ನನ್ನ ಗಂಡ ಶಾಪಿಂಗ್ ಕರ್ಕೊಂಡೋಗಿದ್ದ, ಎಷ್ಟು ದೊಡ್ಡ ಅಂಗಡಿ ಗೊತ್ತಾ, ನಾನು ಬೇಡ ಅಂದ್ರೂ ರೇಷ್ಮೆ ಸೀರೆ ಕೊಡಿಸಿದ್ರು ಅಂತಾಳೆ ಪ್ರೇಮ. ನಿಜ ಹೇಳ್ತಿದ್ಯಾ, ರಾಮ್ ನಿನ್ನ ಆಚೆ ಕರ್ಕೊಂಡೋದ್ನ, ಸೀರೆ ಕೊಡಿಸಿದ್ನ ಅಂತಾರೆ ಶಾರದಾ. ನಿನ್ನ ಆಣೆಗೂ ಇನ್ಮೇಲೆ ಯಾರಾದರೂ ನಿನ್ನ ಹತ್ರ ನನ್ನ ಗಂಡ ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಬಂದು ಹೇಳಿದರೆ ನೀನು ಚೂರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಅಪ್ಪ ಈ ಸೀರೆ ರೇಟ್ ಎಷ್ಟು ಗೊತ್ತಾ, 15,000 ರೂಪಾಯಿ ಅಪ್ಪ ಅಂತಾಳೆ ಪ್ರೇಮ. ಅಷ್ಟೊಂದು ರೇಟಿಂದ ಯಾಕಮ್ಮ ತಗೊಂಡೆ ಅಂತಾರೆ ಸತ್ಯ. ನಾನು ಹಾಗೆ ಅಂದೆ ಅಪ್ಪ, ಆದರೆ ನನ್ನ ಗಂಡ ನಿನಗೇನು ಬೇಕೋ ಅದನ್ನು ಕೊಡಿಸೋದು ನನ್ನ ಕರ್ತವ್ಯ, ಸೀರೆ ರೇಟನ್ನು ನೋಡಬೇಡ, ನಿನ್ಗೆ ಯಾವ್ದು ಬೇಕೋ ಅದನ್ನು ತಗೋ ಅಂತ ಅಂದರು ಅಂತಾಳೆ ಪ್ರೇಮ. ಅಕ್ಕ ನೀನು ಬೇಕು ಅಂತ ಉರಿಸ್ತಿದ್ದಾಳೆ ಅವಳು ಅಂತಾನೆ ಕಿಟ್ಟಿ. ಅದು ನನಗೂ ಗೊತ್ತಾಗ್ತಿದೆ, ಸುಮ್ಮನಿರು ಅಂತಾಳೆ ಮಹೇಶ್ವರಿ. ಅಪ್ಪ ಈ ಸರ ಜುಮ್ಕಿ ಎಲ್ಲ ಒಡವೆ ಅವನೇ ಕೊಡಿಸಿದ್ದು ಅಂತಾಳೆ ಪ್ರೇಮ. ಬಂಗಾರದ ಬೆಲೆ ಆಕಾಶಕ್ಕೆ ಮುಟ್ಟಿದೆ, ಅಂಥದ್ರಲ್ಲಿ ಇಷ್ಟೊಂದು ಒಡವೆ ಅಂತಾರೆ ಸತ್ಯ. ನಾನೇನು ಮಾಡಲಿ, ನಾನು ನಿನ್ನ ಗಂಡನಾಗಿ ಇಲ್ಲಿವರೆಗೂ ಏನೂ ಕೊಡಿಸಿಲ್ಲ, ತಗು ಅಂತ ಕೊಡಿಸ್ದ, ಇದು ಲಕ್ಷದ ಮೇಲಿದೆ ಅಪ್ಪ. ಇನ್ನೊಂದು ಕರೆಂಟ್ ಹೊಡೆಯೋ ವಿಷಯ ಹೇಳ್ತೀನಿ ಅಂತಾಳೆ ಪ್ರೇಮ. ಹೇಳಮ್ಮ, ಇವತ್ತು ಪಾಯಸ ಕುಡ್ದಷ್ಟು ಖುಷಿ ಆಗ್ತಿದೆ ಅಂತಾರೆ ಸತ್ಯ. ನೀನು ಯಾವತ್ತಾದರೂ ಊರು ಜನರ ಮುಂದೆ ಅಮ್ಮನ ಕೈಗೆ ಬಳೆ ತೊಡಿಸಿದ್ಯಾ ಅಂತಾಳೆ ಪ್ರೇಮ. ಇಲ್ಲಮ್ಮ ಅಂತಾರೆ ಸತ್ಯ. ನನ್ನ ಗಂಡ ತೊಡಿಸಿದ್ನಪ್ಪ, ಇಲ್ಲಿ ನೋಡು ಇದೆಲ್ಲ ಗಾಜಿನ ಬಳೆಗಳು ನನ್ನ ಗಂಡ ಕೈಯಾರೆ ತೊಡಿಸಿದ್ದು ಅಂತಾಳೆ ಪ್ರೇಮ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಳ್ತಾರೆ ಸತ್ಯ. ಖುಷಿಲಿ ಕಣ್ಣೀರು ಹಾಕ್ತಿದ್ಯಾ ಅಪ್ಪ, ಕುದಿಯೋ ಗೂಬಿಗಳಿಗೆ ಕೂಗೋದೇ ಕೆಲಸ ಅಂತೆ ನೋಡು. ನಾನು ನನ್ನ ಗಂಡ ಚೆನ್ನಾಗಿಲ್ಲ ಅಂತ ಬಂದು ಚಾಡಿ ಹೇಳಿದರೆ ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ, ನನ್ನ ಗಂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾರೆ ಅಂತಾಳೆ ಪ್ರೇಮ. ಅಮ್ಮ ಇದ್ಯಾಕೋ ನಿನಗೆ ಹೇಳ್ತಿರೋ ಹಾಗಿದೆ ಅಂತಾಳೆ ಪೂರ್ವಿ. ಸುಮ್ಮನಿರು ಅಂತಾಳೆ ಮಹೇಶ್ವರಿ. ಹೀಗೆ ರಾಮ್ನ ಹೊಗಳ್ತಾಳೆ ಪ್ರೇಮ. ಈಚೆ ಭರತ್ ಕಾವ್ಯ ಪಾರ್ಟಿಗೆ ಬರ್ತಾರೆ. ಆಗ ಫ್ರೆಂಡ್ಸ್ ಎಲ್ಲ ಹಾಯ್ ಕಾವ್ಯ, ಹಾಯ್ ಭರತ್, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಈಗ ಹಳೆ ದಿನಗಳು ನೆನಪಾಗ್ತಿದೆ ಅಂತಾರೆ. ಕಾವ್ಯ ನಿನ್ನ ಹಸ್ಬೆಂಡ್ ಬರಲಿಲ್ವಾ, ನಿನ್ನ ಹಸ್ಬೆಂಡ್ ಬರ್ತಾರೆ ಅಂತ ನಾವೆಲ್ಲ ಕಾಯ್ತಿದ್ವಿ ಅಂತಾರೆ. ಇನ್ನೇನು ಬರ್ತಾರೆ ಬಿಡು, ಬಿಸ್ನೆಸ್ ಮೀಟಿಂಗ್ನಲ್ಲಿ ಇರ್ತಾರೆ ಅನ್ಸುತ್ತೆ ಅಂತಾರೆ. ಕಾವ್ಯ ನಿನ್ನ ಹಸ್ಬೆಂಡ್ ಏನೋ ಬಿಸ್ನೆಸ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಏನದು ಅಂತಾರೆ ಫ್ರೆಂಡ್ಸ್. ಇವಾಗ ಇದೆಲ್ಲ ಕೇಳಬೇಕಾ, ಕಮಾನ್ ಫ್ರೆಂಡ್ಸ್, ನಾವೆಲ್ಲ ಇಲ್ಲಿ ಸೇರಿರೋದು ಕಾಲೇಜ್ ದಿನಗಳನ್ನು ಮೆಲ್ಕು ಹಾಕೋದಕ್ಕೆ ಅಂತಾನೆ ಭರತ್ ನೀವು ಕಾಲೇಜಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರಿ, ಮುಂದೊಂದು ದಿನ ನೀವಿಬ್ಬರು ಮದುವೆನೂ ಆಗ್ತೀರಾ ಅಂದ್ಕೊಂಡಿದ್ದೆ ಅಂತಾರೆ ಫ್ರೆಂಡ್ಸ್. ಗಾಯ್ಸ್ ಪ್ಲೀಸ್, ನಮ್ಮಿಬ್ಬರ ಮಧ್ಯೆ ಆ ರೀತಿ ಏನೂ ಇರಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತಾಳೆ ಕಾವ್ಯ. ನೀನು ಮದುವೆ ಆಗಿದ್ದನ್ನು ನಮ್ಗೆ ಯಾರಿಗೂ ಹೇಳಲೇ ಇಲ್ಲ ಅಂತಾಳೆ ರಶ್ಮಿ. ಕಾವ್ಯ ಮದುವೆ ಆಗಿ ಅವಳ ಗಂಡನ ಜೊತೆ ನೆಮ್ಮದಿಯಾಗಿದ್ದಾಳೆ, ಇಂಥ ಟೈಮಲ್ಲಿ ಹಳೆ ವಿಷಯ ಯಾಕೆ. ಸಾರಿ ಕಾವ್ಯ, ಅವ್ರ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ, ಅವರಿಗೆ ನಮ್ಮ ಮಧ್ಯೆ ಇರೋ ಸ್ನೇಹದ ಬೆಲೆ ಗೊತ್ತಿಲ್ಲ ಅಂತಾನೆ ಭರತ್. ಇಟ್ಸ್ ಓಕೆ ಭರತ್ ಅಂತಾಳೆ ಕಾವ್ಯ. ಕಮಾನ್ ಗೈಸ್, ಎಲ್ಲರೂ ಊಟ ಮಾಡೋಣ ಅಂತಾನೆ ಭರತ್. ಈಚೆ ಪ್ರೇಮ, ಅಪ್ಪ ಅಮ್ಮ ಊರವರಿಗೆಲ್ಲ ಹೇಳ್ಕೊಂಡು ಬನ್ನಿ, ನನ್ನ ಮಗಳನ್ನು ಅಳಿಯ ರಾಣಿ ಥರ ನೋಡ್ಕೋತಿದ್ದಾನೆ ಅಂತ, ಬಾಯ್ ಅಂತ ಫೋನ್ ಇಡ್ತಾಳೆ. ನಂತರ ಪ್ರೇಮ ಹೋಗಬೇಕು ಅನ್ನುವಾಗ, ನಿಂತ್ಕೊಳ್ಳೆ, ಏನು ಈ ನಿನ್ನ ಆಟ, ಇದನ್ನು ಯಾರಿಗೆ ತೋರಿಸ್ಬೇಕು ಅಂತ ಮಾಡಿದ್ಯಾ, ನನ್ನ ಮಗ ನಿನ್ನ ಶಾಪಿಂಗ್ ಕರ್ಕೊಂಡು ಹೋದ ಅನ್ನೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕೇನೆ ನಿನಗೆ, ಜಾಸ್ತಿ ಸಿಡಿಮಿಡಿ ಬೇಡ, ಒಳ್ಳೇದಲ್ಲ
ಅಂತಾರೆ ಮಹೇಶ್ವರಿ. ಅಯ್ಯೋ ಅತ್ತೆ, ನನ್ನ ಗಂಡ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿರೋದನ್ನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದರೆ ಅವ್ರು ಖುಷಿ ಪಡ್ತಾರೆ ಅಲ್ವಾ? ಆಮೇಲೆ ಯಾರೋ ಮೂರನೇವ್ರು ಬಂದು ನಮ್ಮ ಅಪ್ಪ ಅಮ್ಮಂಗೆ ಚಾಡಿ ಹೇಳೋ ಬದಲು ನಾನೇ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಗಂಡ ರಾಣಿ ಥರ ನೋಡ್ಕೋತಾರೆ ಅಂತ ಹೇಳಿದರೆ ಅವ್ರು ನೆಮ್ಮದಿಯಾಗಿರ್ತಾರೆ ಅಂತಾಳೆ ಪ್ರೇಮ. ಆಗ ಮಹೇಶ್ವರಿ ಸಾಕು ಮುಚ್ಚು ಬಾಯಿ ಅಂತ ಕೂಗ್ತಾರೆ. ಆಗ ಕಲ್ಯಾಣಿ, ಶ್ರೀಧರ್, ರಾಮ್ ಎಲ್ಲರೂ ಬರ್ತಾರೆ. ಮಹೇಶ್ವರಿ ಏನಾಯಿತು, ಯಾಕೆ ಕೂಗ್ತಿದ್ಯಾ ಅಂತಾರೆ ಕಲ್ಯಾಣಿ. ಅತ್ತೆ, ಅದು ರಾಮ್ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಸೀರೆ ಒಡವೆ ಕೊಡಿಸ್ದ ಅಂತ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಿದ್ದೆ, ಅದಕ್ಕೆ ಅಂತಾಳೆ ಪ್ರೇಮ. ಅದರಲ್ಲೇನೆ ತಪ್ಪು ಅಂತಾರೆ ಶ್ರೀಧರ. ನಾನೆಲ್ಲಿ ತಪ್ಪು ಅಂದೆ, ಆದರೆ ವಯ್ಯಾರ ಮಾಡಿಕೊಂಡು ನುಳ್ಕೊಂಡು ಊರವರಿಗೆಲ್ಲ ಕೇಳೋ ಹಾಗೆ ಹೇಳೋದು ಯಾಕೆ ಅಂತಾರೆ ಮಹೇಶ್ವರಿ ಒಂದು ಹೆಣ್ಣಿಗೆ ತನ್ನ ಗಂಡ ಕೊಡಿಸೋ ಪ್ರತಿಯೊಂದು ವಸ್ತುನೂ ಅಮೂಲ್ಯವಾದದ್ದು. ಹೆತ್ತವರಿಗೆ ತನ್ನ ಮಗಳು ಅಳಿಯ ಸುಖವಾಗಿದ್ದಾರೆ, ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಪ್ರೇಮ ಈ ವಿಷಯನ ಅವಳ ಅಪ್ಪ ಅಮ್ಮಂಗೆ ಹೇಳಿ ಸಂಭ್ರಮ ಪಡ್ತಾ ಇದ್ದಾಳೆ, ಅದರಲ್ಲಿ ತಪ್ಪೇನಿದೆ ಅಂತಾರೆ ಕಲ್ಯಾಣಿ. ಅದನ್ನೇ ನೀನು ಹೇಳಿದ್ದು ರಾಮ್. ಪ್ರೇಮ್ ಇಬ್ಬರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಅದೇನೋ ಹೇಳ್ತಾರಲ್ಲ, ಬೆಂಕಿ ಬಿದ್ದಂಗೆ ಆಡಿದ್ರು ಅಂತ, ಹಂಗೆ ಆಡ್ತಿದ್ಯಲ್ಲ ಅಂತಾರೆ ಶ್ರೀಧರ. ರಾಮ್, ನೀನು ಪ್ರೇಮಂಗೆ ಇದನ್ನೆಲ್ಲ ಕೊಡಿಸಿದ್ದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಅಪ್ಪ. ನಮ್ಮ ಪ್ರೇಮನ ಮುಖದಲ್ಲಿ ನಗು ನೋಡು. ಒಂದು ಹೆಣ್ಣಿಗೆ ತನ್ನ ಗಂಡ ಕೊಡಿಸೋ ಉಡುಗೊರೆಗಿಂತ ಅವನ ಪ್ರೀತಿಯಿಂದ ಕೊಡಿಸ್ತಾನಲ್ಲ, ಅದು ಮುಖ್ಯ ಆಗುತ್ತೆ. ಪ್ರೇಮನ ಮುಖದಲ್ಲಿ ನಗು ಯಾವಾಗಲೂ ಹೀಗೆ ಇರಲಿ, ನೀವು ಹೀಗೆ ಇರಿ, 100 ಕಾಲ ಸುಖವಾಗಿ ಬಾಳಿ ಅಂತ ಕಲ್ಯಾಣಿ ಹೋಗ್ತಾರೆ. ಶ್ರೀಧರ್ನು ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ರಾಮ್ ಪ್ರೇಮನ್ನೇ ನೋಡ್ತಾ, ಏನು ಇಷ್ಟೊತ್ತು ನೀನು ಮಾಡಿರೋದೇನು, ಈ ಥರ ಎಲ್ಲ ಅಲಂಕಾರ ಮಾಡಿರೋದು ನಮ್ಮಮ್ಮ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿರೋದಕ್ಕೆ ಸೇಡ್ ತೀರ್ಸ್ಕೊಳ್ತಿದ್ಯಾ ಅಂತಾನೆ ರಾಮ್. ಕ್ಷಮಿಸು ರಾಮ್, ಅತ್ತೆಯವರಿಗೆ ನೋವು ಮಾಡಬೇಕು ಅಂತ ನಾನು ಹೀಗೆ ಮಾಡಿದ್ದಲ್ಲ. ಅದು ನನ್ನ ಅಪ್ಪ ಅಮ್ಮಂಗೆ ನಿನ್ನ ಮೇಲಿರೋ ಅಭಿಪ್ರಾಯ ಬದಲಾಗಲಿ ಅಂತ ಹೀಗೆ ಮಾಡಿದೆ ಅಷ್ಟೇ. ನನ್ನಿಂದ ತಪ್ಪಾಗಿದ್ರೆ ಸಾರಿ ಅಂತಾಳೆ ಪ್ರೇಮ. ಪರವಾಗಿಲ್ಲ ಬಿಡು, ಕೆಲವೊಂದು ಸಲ ಈ ಥರ ಮಾಡೋದು ಒಳ್ಳೆಯದೇ ಆಗಿರುತ್ತೆ. ಅಮ್ಮಂಗೂ ಅವ್ರು ಮಾಡಿರೋ ತಪ್ಪು ಅರ್ಥ ಆಗಬೇಕಲ್ವಾ? ಆದರೂ ನಿಮ್ಮ ಅಪ್ಪ ಅಮ್ಮಂಗೆ ಈ ಥರ ಹೇಳಬಾರ್ದಾಗಿತ್ತು. ದಟ್ಸ್ ಓಕೆ, ಫೈನ್ ಪ್ರೇಮ. ಅಮ್ಮನ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ ಅಂತಾನೆ ರಾಮ್. ಹೀಗೆಲ್ಲ ಕೇಳಬಾರ್ದು ರಾಮ್, ಕೇಳಿದರೆ ಚೆನ್ನಾಗಿರಲ್ಲ ಅಂತಾಳೆ ಪ್ರೇಮ. ಆಗ ರಾಮ್ ಪ್ರೇಮನ ಕೆಳಗಿಂದ ಮೇಲುವರೆಗೆ ನೋಡ್ತಾ, ನಿನಗೊಂದು ನಿಜ ಹೇಳಲ್ಲ, ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತಾನೆ. ಆಗ ರಾಮ್ ಅಲ್ಲಿಂದ ಹೋಗ್ತಾನೆ. ಪ್ರೇಮ ಕುಣಿತಾಳೆ. ಈಚೆ ಕಾವ್ಯ ಫ್ರೆಂಡ್ಸ್ ಹತ್ರ ನಗ್ತಾ ಇರುವಾಗ ಜ್ಯೂಸ್ ಕುಡಿತಾ ಭರತ್ ಅವಳನ್ನೇ ನೋಡ್ತಿರ್ತಾನೆ. ಆಗ ಇನ್ನೊಬ್ಬ ಫ್ರೆಂಡು, ಬ್ರೋ ಬೇಜಾರಾಗಬೇಡ, ಕಾಲೇಜಲ್ಲಿ ಕಾವ್ಯನ ಹೇಗೆ ನೋಡ್ತಿದ್ಯೋ ಈಗಲೂ ಅದೇ ರೀತಿ ನೋಡ್ತಿದ್ಯಾ ತಾನೆ, ಸೇಮ್ ಲವ್ ಫೀಲ್ ಅಲ್ವಾ ಅಂತಾನೆ. ಹಾಗಲ್ಲ ಕಣೋ ಅಂತಾನೆ ಭರತ್. ಡವ್ ಮಾಡಬೇಡ, ಕಾವ್ಯನ ಹಿಂದೆ ಹುಚ್ಚಿನ ಥರ ತಿರುಗ್ತಿದ್ದಿದ್ದು ಗೊತ್ತು. ನೀನು ಆವಾಗ ಅವಳಿಗೆ ಪ್ರಪೋಸ್ ಮಾಡಬೇಕಾಗಿತ್ತು. ನಿಮ್ಮಿಬ್ಬರದ್ದು ಎಂಥ ಜೋಡಿ ಗೊತ್ತಾ ಅಂತಾನೆ ಇನ್ನೊಬ್ಬ. ಕಾವ್ಯ ಮದುವೆ ಆಗಿದ್ಲು, ನನಗೂ ಕೂಡ ಶಾಕ್ ಕಣೋ, ಗೊತ್ತೇ ಆಗಲಿಲ್ಲ ಅಂತಾನೆ ಭರತ್. ಏನೇ ಹೇಳು, ನಿಂದು ಕಾವ್ಯಂದು ಒಳ್ಳೆ ಜೋಡಿ ಅಂತಾರೆ. ಕಾವ್ಯ ನನ್ನವಳಾಗೇ ಆಗ್ತಾಳೆ, ಅವಳನ್ನು ಮಹಾದೇವನಿಂದ ಕಿತ್ಕೋತೀನಿ ಅಂತ ಯೋಚನೆ ಮಾಡ್ತಾನೆ ಭರತ್. ಈಚೆ ಕಾವ್ಯಂಗೆ ಕಾಲ್ ಬರುತ್ತೆ. 2 minutes ಕಾಲ್ ಬರ್ತಾ ಇದೆ, ಮಾತಾಡ್ಕೊಂಡು ಬರ್ತೀನಿ ಅಂತ ಕಾವ್ಯ ಈಚೆ ಬಂದು ಹಲೋ ಮಹಾದೇವ ಅಂತಾಳೆ. ಆಗ ಭರತ್ ಮ್ಯೂಸಿಕ್ ಅವನಿಗೆ ಸನ್ನೆ ಮಾಡ್ತಾನೆ. ಅವನು ಸೌಂಡ್ ಜಾಸ್ತಿ ಮಾಡ್ತಾನೆ. ಹಲೋ ಮಹಾದೇವ, ಕೇಳಿಸ್ತಿದ್ಯಾ? ಹಲೋ ಹಲೋ ಅಂತಾಳೆ ಕಾವ್ಯ ಜೋರಿನ ಹಾಡಿನ ಶಬ್ದ ಕೇಳ್ತೈತೆ, ಎಲ್ಲಿದೆಯಾ ನೀನು ಅಂತಾನೆ ಮಹಾದೇವ. ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂತಾಳೆ ಕಾವ್ಯ. ಹಲೋ ಕಾವ್ಯ, ಪೊಲೀಸರು ಬೇಕು ಅಂತ ನನ್ನ ಸಂಚು ಮಾಡಿ ಇಲ್ಲಿ ಹಿಡ್ದಾಕವ್ರೆ ಅಂತಾನೆ ಮಹಾದೇವ. ನೀನಿನ್ನು ಪೊಲೀಸ್ ಸ್ಟೇಷನಲ್ಲೇ ಇದೆಯಾ, ಮನೆಗೆ ಹೋಗಿಲ್ವಾ ಅಂತಾಳೆ ಕಾವ್ಯ. ಹಲೋ ಕಾವ್ಯ ಅಂತಾನೆ ಮಹಾದೇವ ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ, ನೀನು ಬಂದಿಲ್ಲ ಅಂತ ಪಾರ್ಟಿಗೆ ನಾನು ಭರತ್ ಜೊತೆಗೆ ಬಂದಿದ್ದೀನಿ, ನೀನು ಮನೆಗೆ ಹೋಗು, ಕೇಳಿಸ್ತಾ ಮಹಾದೇವ ಅಂತಾಳೆ ಕಾವ್ಯ. ಅದನ್ನು ಭರತ್ ನೋಡ್ತಾ ನಗ್ತಾನೆ. ಮಹಾದೇವ ಕಾಲ್ ಕಟ್ ಮಾಡಿ ಸಿಟ್ಟಿಂದ ರವಿನ ನೋಡ್ತಾನೆ. ಈಚೆ ಸ್ನೇಹ ಮಹೇಶ್ವರಿ ಮನೆಗೆ ಬರ್ತಾಳೆ. ಆಗ ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಹೊರಗಡೆ ಓಡಿ ಬಂದು, ನೀನು ಯಾಕೆ ಬಂದೆ ಇಲ್ಲಿಗೆ? ರಾಮ್ ಮನೇಲಿದ್ದಾನೆ, ಕಲ್ಯಾಣಿ ಮನೇಲಿಲ್ಲ ಅಂತಾರೆ. ನಾನು ನಿಮ್ಗಳ ಜೊತೆ ಮಾತಾಡೋಕೆ ಬಂದಿಲ್ಲ, ರಾಮ್ ಎಲ್ಲಿದ್ದಾನೆ, ನಾನು ಅವನ ಜೊತೆ ಮಾತಾಡಬೇಕು, ರಾಮ್ ರಾಮ್ ಅಂತ ಕೂಗ್ತಾಳೆ ಸ್ನೇಹ. ಆಗ ರಾಮ್ ಹೊರಗಡೆ ಬಂದು ಸ್ನೇಹ ಅಂತಾನೆ, ಇಲ್ಲಿಗೆ ಯಾಕೆ ಬಂದೆ, ಇಲ್ಲೇನು ಮಾಡ್ತಿದ್ಯಾ? ದೊಡ್ಡಮ್ಮ ನಿನಗೆ ಈ ಮನೆಗೆ ಬರಬಾರ್ದು ಅಂತ ಹೇಳಿದ್ರು ತಾನೆ, ಹೊರಡು ಇಲ್ಲಿಂದ ಅಂತಾನೆ. ಇಲ್ಲ, ಇಲ್ಲಿ ಮಾತಾಡೋದು ಬೇಡವಾ, ಬಾ ನನ್ನ ಜೊತೆ ಹೊರಗಡೆ ಮಾತಾಡೋಣ ಅಂತ ರಾಮ್ ಕೈನ ಎಳಿತಾಳೆ ಸ್ನೇಹ. ಆದರೆ ರಾಮ್ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಅಂತ ಕೈನ ಎಳ್ಕೊತಾನೆ. ಅದನ್ನೆಲ್ಲ ಬಿಟ್ಟು ಬಾ, ನಾನು ನಿನ್ನ ಜೊತೆ ಪ್ರೈವೇಟಾಗಿ ಮಾತಾಡಬೇಕು, ಬಾ ನನ್ನ ಜೊತೆ ಅಂತಾಳೆ ಸ್ನೇಹ. ನಿನ್ನ ಜೊತೆ ಮಾತಾಡೋಕ್ಕೆ ನನಗೆ ಯಾವ ವಿಷಯನೂ ಇಲ್ಲ, ನನಗೆ ಸಮಯನೂ ಇಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೊರಟ್ರೆ ಸರಿ ಅಂತಾನೆ ರಾಮ್ ನಿನ್ನನ್ನು ಅವಳು ಪ್ರಾಣ ಅಂತ ಅಂದ್ಕೊಂಡಿದ್ದಾಳೆ, ಹೀಗೆ ಮಾತಾಡೋದು ಸರಿನಾ ಅಂತಾರೆ ಮಹೇಶ್ವರಿ. ಆಗ ಸಿಟ್ಟಿಂದ ರಾಮ್, ಏನಮ್ಮ ಹೇಳ್ತಿದ್ಯಾ, ಇವಳು ನನ್ನ ಪ್ರಾಣ ಅಂದ್ಕೊಂಡಿದ್ದಾಳೆ, ನಿನಗೇನೋ ಭ್ರಮೆ, ಸ್ವಾರ್ಥಿ ಇವಳು, ಹೋಗಿ ಇವಳನ್ನು ಪ್ರೀತಿಸಿದ್ನಲ್ಲ, ಅದು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಂತಾನೆ ರಾಮ್. ಸ್ನೇಹ, ನಾನು ನಿನಗೆ ಏನು ಮಾಡಿದ್ದೀನಿ ಅಂತಾಳೆ. ನೀನು ಮಾಡಿರೋ ದ್ರೋಹ ನಿನಗೆಲ್ಲಿ ನೆನಪಿರುತ್ತೆ, ಅದನ್ನು ನಾನು ಅನುಭವಿಸಿರೋನಿಗೆ
ನನಗೆ ಗೊತ್ತು, ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನೀನು ನನ್ನ ಪ್ರಾಣ ಅಂದ್ಕೊಂಡಿದ್ರೆ ಅವತ್ತು ಮಂತ್ರಿ ಕಡೆಯವರು ಹೊಡಿಬೇಕಾದ್ರೆ ಕಾಪಾಡ್ತಿದ್ದೆ. ಸಾಯ್ಲಿ ಅಂತ ಹೇಡಿ ಥರ ಓಡಿ ಹೋಗ್ತಿರ್ಲಿಲ್ಲ. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನನ್ನ ಪ್ರಾಣ ಕೊಟ್ಟಾದರೂ ನಿನ್ನ ಉಳಿಸ್ತಿದ್ದೆ ಅಂತಾನೆ ರಾಮ್. ಅವತ್ತಿನ ಪರಿಸ್ಥಿತಿ ಅಂತಾಳೆ ಸ್ನೇಹ. ಪರಿಸ್ಥಿತಿ ಅಲ್ಲ ಸ್ನೇಹ, ನಿನ್ನ ಮನಸ್ಥಿತಿ ಅಂತಾನೆ ರಾಮ್. ಅಷ್ಟೊಂದು ಚಿಕ್ಕ ವಿಷಯಕ್ಕೆ ನೀನು ಅಂತಾನೆ ಕಿಟ್ಟಿ. ಬೆಂಕಿಲಿ ಬಿದ್ದವನಿಗೆ ನೆರಳಿನ ಬೆಲೆ ಗೊತ್ತಿರುತ್ತೆ ಮಾವ. ಅವತ್ತು ನಡೆದಿದ್ದು ಚಿಕ್ಕ ಘಟನೆ ಅಲ್ಲ. ನನ್ನ ಸಾವಿನ ದವಡೆಯಿಂದ ಕಾಪಾಡಿದ್ದು ಇವಳಲ್ಲ, ಪ್ರೇಮ. ಮಂತ್ರಿಗಳ ಮುಂದೆ ಹೋಗಿ ಅದಕ್ಕೆಲ್ಲ ಕಾರಣ ನಾನೇ, ನನ್ನಿಂದಾನೇ ತಪ್ಪಾಗಿದ್ದು ಅಂತ ಹೇಳೋ ಧೈರ್ಯ ಇತ್ತ ನಿನಗೆ? ಇರಲಿಲ್ಲ. ಅವತ್ತು ಧೈರ್ಯದಿಂದ ಎಲ್ಲರನ್ನೂ ಎದುರಿಸಿದ್ದು ಪ್ರೇಮ. ಗೂಂಡಗಳನ್ನು ಎದುರಿಸಿ ನನ್ನ ಕಾಪಾಡಿದ್ದು ಪ್ರೇಮ. ಅಮ್ಮ, ಏನಂದೆ ನೀನು? ಇವಳು ನನ್ನ ಪ್ರಾಣ ಅಂದ್ಕೊಂಡಿದ್ದಾಳ. ಒಬ್ಬನ ಪ್ರಾಣ ಅಂತ ಅಂದ್ಕೊಂಡ್ರೆ, ಒಬ್ಬ ಪ್ರಾಣ ಅಂತ ಪ್ರೀತಿಸಿದರೆ ತಮ್ಮ ಪ್ರಾಣ ಕೊಟ್ಟಾದರೂ ಕಾಪಾಡಬೇಕು. ಅದನ್ನು ತೋರಿಸ್ಕೊಟ್ಟವಳು ಪ್ರೇಮ. ಅಮ್ಮ, ಅಕಸ್ಮಾತ್ ನಾನಿನ್ನ ಕಣ್ಮುಂದೆ ಬೆಂಕಿಲಿ ಬಿದ್ದಿದ್ರೆ ನೀನು ಕಾಪಾಡದೆ ಓಡಿ ಹೋಗ್ತಿದ್ಯಾ? ಅಥವಾ ಮಹಾದೇವ ಅಣ್ಣನ ಕಟ್ಟಾಕದೇ ಇದ್ದಿದ್ರೆ ಅವನು ನನ್ನ ಕಾಪಾಡ್ತಿರ್ಲಿಲ್ವಾ? ಹೇಳಮ್ಮ ಅಂತಾನೆ ರಾಮ್. ಹೌದು ಅಂತಾರೆ ಮಹೇಶ್ವರಿ. ಇಷ್ಟೇ ಅಮ್ಮ, ಇವಳಿಗಿರೋ ಪ್ರೀತಿಗೂ ನಿಮ್ಮಲ್ಲಿರೋ ಪ್ರೀತಿಗೂ ವ್ಯತ್ಯಾಸ. ಪ್ರೇಮನ ನೀನು ಫ್ರಾಡ್ ಅಂದ್ಯಲ್ಲ, ಒಂದು ಹೇಳ್ತೀನಿ ಕೇಳಿಸ್ಕೊ, ಅವಳು ಕಾಲಿನ ಧೂಳಿಗೂ ಸಮ ಇಲ್ಲ ನೀನು ಅಂತಾನೆ ರಾಮ್. ಈಚೆ ಭರತ್ ರವಿಗೆ ಕಾಲ್ ಮಾಡ್ತಾನೆ. ಹಲೋ ಸರ್ ಅಂತಾನೆ ರವಿ. ಏನ್ರಿ ಮಾಡ್ತಿದ್ದಾನೆ ವಿಲನ್ನು ಅಂತಾನೆ ಭರತ್. ಆಡೋಕ್ಕೂ ಆಗದೆ ಅನುಭವಿಸೋಕ್ಕೂ ಆಗದೆ ನಂದು ಒಂದು ಜನ್ಮನ ಅಂತ ಒದ್ದಾಡ್ತಿದ್ದಾನೆ ಸರ್ ಅಂತಾನೆ ರವಿ. ಒಂದು ಕೆಲಸ ಮಾಡು, ವಿಡಿಯೋ ಕಾಲ್ ಕನೆಕ್ಟ್ ಮಾಡಿ ಅವನಿಗೆ ಕೊಡಿ ಅಂತಾನೆ ಭರತ್. ಓಕೆ ಅಂತ ರವಿ ಮಹಾದೇವನಿಗೆ ಫೋನ್ ಕೊಡ್ತು. ನಿನಗೆ ಬೇಕಾದವರು ವಿಡಿಯೋ ಕಾಲ್ ಮಾಡಿದರೆ ಮಾತಾಡು ಅಂತಾನೆ. ಹಲೋ ಮಹಾದೇವ, ಏನಪ್ಪ ಹೇಗಿದೆಯಾ? ಪೊಲೀಸ್ ಮರ್ಯಾದೆ ಹೇಗಿದೆ? ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಅಂತೆ, ಯಾಕೋ ಅಷ್ಟೊಂದು ಕುಡ್ದೆ? ಪಾಪ ಕಾವ್ಯ ಪಾರ್ಟಿಗೆ ಹೋಗೋಣ ಅಂತ ಮನೇಲಿ ಕಾಯ್ತಿದ್ಲಲ್ಲ ಅಂತಾನೆ ಭರತ್. ನಿನಗ್ಯಾಕೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ ಅಂತಾನೆ ಮಹಾದೇವ. ನಿನ್ನನ್ನು ಏನೋ ಕಾಳಜಿ ಮಾಡ್ತಿದ್ದಾನೆ ಅಂತ ಅನ್ಕೋಬೇಡ. ನಾನು ಕಾಳಜಿ ಮಾಡ್ತಿರೋದು ಕಾವ್ಯ ಬಗ್ಗೆ. ಗೆಟ್ ಟುಗೆದರ್ ಪಾರ್ಟಿಗೆ ನೀನು ಅವಳನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ಕರ್ಕೊಂಡು ಬಂದೆ ಅಂತಾನೆ ಭರತ್. ಏನು, ಕಾವ್ಯ ನಿನ್ನ ಜೊತೆ ಬಂದ್ಲಾ ಅಂತಾನೆ ಮಹಾದೇವ. ಹೌದು, ಕಾವ್ಯ ನನ್ನ ಜೊತೆ ಬಂದ್ಲು, ನನ್ನ ಜೊತೆನೇ ಕೂತಿದ್ಲು ಅಂತಾನೆ ಭರತ್. ಏನು ಹೇಳೋಕೆ ಹೊರಟಿದ್ದೆ ನೀನು ಅಂತಾನೆ ಮಹಾದೇವ. ಅರ್ಥ ಆಗಲಿಲ್ವಾ? ನಿನ್ನ ಜಾಗದಲ್ಲಿ ನಿನ್ನ ಹೆಂಡತಿ ಜೊತೆ ನಾನು ಕೂತಿದ್ದೆ ಅಂತ ಹೇಳಿದೆ ಅಂತಾನೆ ಭರತ್. ಏಯ್ ಇನ್ಸ್ಪೆಕ್ಟರ್ ಅಂತ ಕೂಗ್ತಾನೆ ಮಹಾದೇವ. ಯಾಕೆ ಕಿರ್ತೀಯ? ನನ್ನ ಮಾತಿನ್ನು ಮುಗ್ದಿಲ್ಲ. ಕಾವ್ಯ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು ಗೊತ್ತಾ? ಇದು ನಾನು ತೋರಿಸ್ತೀನಿ ಅಂತ ಕಾವ್ಯನ ತೋರಿಸ್ತಾ ನಗ್ತಾನೆ ಭರತ್. ಆಗ ಮಹಾದೇವನು ಜೋರಾಗಿ ನಗ್ತಾನೆ. ಯಾಕೋ ನಗ್ತಿದ್ಯಾ? ಇಷ್ಟೊತ್ತಲ್ಲಿ ನಿನ್ನ ಹೆಂಡತಿ ನೀನಿಲ್ಲದೆ ನನ್ನ ಜೊತೆ ಪಾರ್ಟಿಗೆ ಬಂದಿದ್ದಾಳೆ, ಅದನ್ನು ನೋಡಿ ನಿನಗೆ ನಗು ಬರ್ತಿದ್ಯಾ ಅಂತಾನೆ ಭರತ್. ನಿನ್ನ ದಡ್ತನ ನೋಡಿ ನಗು ಬರ್ತಾ ಇದೆ. ಬಣ್ಣ ಬದಲಾಯಿಸ್ತಿದ್ದ ಹಾಗೆ ಯಾವನ ಯೋಗ್ಯತೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಯ್ತದೆ. ಏನು, ನನ್ನ ಹೆಂಡ್ರನ್ನ ತೋರಿಸಿ ನನಗೆ ಹೊಟ್ಟೆ ಉರಿಸ್ಬೇಕು ಅಂದ್ಕೊಂಡ್ಯಾ? ನಾನು ಅಂಥವ್ನಲ್ಲ ಕಣೋ. ನನ್ನ ಹೆಂಡ್ರು ಅಲ್ಲಿ ನಗ್ನಾಗ್ತಾ ಖುಷಿಯಾಗವಳೆ ಅಂತಂದರೆ ಅದು ಅವಳಿಗೆ ಈ ಮಾಧವನ ಮೇಲಿರೋ ನಂಬಿಕೆ. ನನ್ನ ಗಂಡಂಗೆ ನನ್ನ ಬಗ್ಗೆ ಸಂದಾಗಿ ಗೊತ್ತು ಅನ್ನೋ ವಿಶ್ವಾಸ ಕಣ್ಲ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಅವಳು ಅಲ್ಲಿ ಖುಷಿಯಾಗಿರೋದು ನಿನ್ನ ಜೊತೆ ಬಂದೆ ಅಂತ ಅಲ್ಲ, ನಾನು ಅಲ್ಲಿಗೆ ಬಂದೇ ಬರ್ತೀನಿ ಅಂತಾನೆ ಮಹಾದೇವ. ಲೇ ಮಹಾದೇವ, ಅವಳು ಯಾವತ್ತೂ ನಿನ್ನ ಹತ್ರ ಖುಷಿಯಾಗಿರಲ್ಲ ಕಣೋ. ಕಾವ್ಯ ಇರಬೇಕಾಗಿದ್ದ ಜಾಗ ಇದೇ ಹೊರತು ಆ ನಿನ್ನ ಮನೆಯಲ್ಲ. ಅವಳಿಗಿರೋ ಎಜುಕೇಷನ್ಗೆ, ಅವಳ ಬ್ಯೂಟಿಗೆ ನೀನು ಯಾವ ಮೂಲೆಯಲ್ಲೂ ಮ್ಯಾಚ್ ಆಗಲ್ಲ ಕಣೋ. ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಲ್ಲ. ನನಗೆ ಗೊತ್ತಿರೋ ಹಾಗೆ ಇವತ್ತಿನವರೆಗೂ ನಿನ್ನ ಗಂಡ ಅಂತ ಒಪ್ಕೊಂಡಿರೋ ಹಾಗೆ ಕಾಣ್ತಿಲ್ಲ ಅವಳು. ಮುಂದೆ ಒಪ್ಕೊಳ್ಳೋದಿಕ್ಕೆ ನಾನು ಬಿಡೋದು ಇಲ್ಲ ಅಂತಾನೆ ಭರತ್. ಗಂಡ ಅಂತ ಗೂಳಿನ ಯಾಕೆ ಕರೀತಾರೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಪ್ಪಿತಪ್ಪಿನೂ ಇನ್ನು ಮುಂದೆ ಹಾಗೆ ಮಾತಾಡಬೇಡ. ಗೂಳಿ ಗುಮ್ಮಿದ್ರೆ ಎಗರ್ಕೊಂಡು ಹೋಗ್ತೀಯಾ ಅಂತಾನೆ ಮಹಾದೇವ. ನಾನು ಕಾವ್ಯನ ಮೊದಲಿಂದನೂ ಪ್ರೀತಿಸ್ತಿದ್ದೀನಿ ಕಣೋ, ಈಗಲೂ ಪ್ರೀತಿಸ್ತೀನಿ, ಮುಂದೆನೂ ಪ್ರೀತಿಸ್ತೀನಿ ಕಣೋ ಅಂತಾನೆ ಭರತ್. ಏಯ್ ಭರತ್ ಅಂತ ಮಹಾದೇವ ಕೂಗ್ತಾನೆ. ಒಂದ್ಸಲ ನನ್ನ ಕಾವ್ಯ ಜೋಡಿ ಹೇಗಿರುತ್ತೆ ಅಂತ ನೋಡು ಅಂತ ಫೋನಲ್ಲಿ ತೋರಿಸ್ತಾ ನಿನ್ನ ಎದೆ ಮುಟ್ಕೊಂಡು ಹೇಳು, ನನ್ನ ಕಾವ್ಯದು ಒಳ್ಳೆ ಜೋಡಿ ಅಲ್ಲ ಅಂತಾನೆ ಭರತ್. ಏಯ್ ಭರತ್ ಅಂತಾನೆ ಮಹಾದೇವ. ಇವತ್ತು ರಾತ್ರಿ ಪಾರ್ಟಿ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಕಾವ್ಯಂಗೋಸ್ಕರ ಲಕ್ಸುರಿ ರೂಮ್ ಅರೇಂಜ್ ಮಾಡಿದ್ದೀನಿ. ನಾವಿಬ್ರು ಜೊತೆಯಾಗಿ ಒಟ್ಟಿಗೆ ಒಂದೇ ರೂಮಲ್ಲಿರ್ತೀವಿ ಅಂತಾನೆ ಭರತ್. ಈ ಆಟ ಶುರು ಮಾಡಿದ್ದು ನಾನು ಅಂತ ಗೊತ್ತೇ ಆಗಿಲ್ವಾ? ನಿನ್ನ ಕಾರಿಗೆ ಗುದ್ದಿದ್ದು ನನ್ನ ಕಡೆಯವನೇ. ಆಲ್ಕೋಹಾಲ್ ಮಿಷನ್ನು ಪಾಸಿಟಿವ್ ತೋರಿಸೋ ಹಾಗೆ ಮಾಡಿದ್ದು ನಾನೇ. ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಅಭಿಮನ್ಯು ಆಗಿಬಿಟ್ಟಿಯಲ್ಲ ನೀನು. ಐ ಲವ್ ಯುವರ್ ವೈಫ್ ಅಂತಾನೆ ಭರತ್. ಆಗ ಸಿಟ್ಟಿಂದ ಮಹಾದೇವ ಫೋನ್ ಬಿಸಾಕಿ ಅಲ್ಲಿಂದ ಸೀದಾ ಪಾರ್ಟಿಗೆ ಬಂದು ಭರತ್ಗೆ ಸರಿಯಾಗಿ ಹೊಡಿತಾನೆ. ಆಗ ಮಹಾದೇವ ಅಂತ ಕಾವ್ಯ ಕೂಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್